ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನನಗೆ ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಒಂದೇ ಮೆಸೇಜ್, ಮ್ಯಾಮ್ ನನ್ನ ಸ್ಕೋರ್ 630, ನನಗೆ ಯಾವ ಕಾಲೇಜ್ ಸಿಗ್ಬೋದು, ನನ್ನ ಕ್ಯಾಟಗರಿ ಇದು ಅದು. ಸೊ ಐ ವಾಸ್ ರಿಯಲಿ ಡನ್ ವಿತ್ ಲುಕಿಂಗ್ ಎಟ್ ಆಲ್ ಆಫ್ ಯುವರ್ ಮೆಸೇಜಸ್. ಸೊ ದಟ್ ಇಸ್ ವೈ ಐ ಹ್ಯಾವ್ ಕಮ್ ಅಪ್ ವಿತ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಆಲ್ ಆಫ್ ಯು, ದಟ್ ಇಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ NEET 2024 ಟು ಎಂಟರ್ ಇನ್ ಟು ಟಾಪ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ. ಅಂದ್ರೆ ನಿಮ್ಮ ಈ ನೀಟ್ ಸ್ಕೋರ್ ಎಷ್ಟಿರಬೇಕು ಅಂದಾಜು ನಾನು ಹೇಳುವಂಥದ್ದು, ಟು ಎಂಟರ್ ಇನ್ ಟು ಸಮ್ ಆಫ್ ದ ಟಾಪ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ. ಸೊ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅನ್ನ ಜಾಸ್ತಿ ಹೈಲೈಟ್ ಮಾಡ್ಲಿಕ್ಕಿದ್ದೀನಿ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆದ್ರೆ ಐ ಹೋಪ್ ಯು ಆಲ್ ನೋ ದ್ಯಾಟ್ ನಮ್ಮ ಈ ಸಲದ NEET 2024 ಕಟ್ ಆಫ್ ತುಂಬಾನೇ ಜಾಸ್ತಿ ಆಗಿದೆ ಅಲ್ವಾ? ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸಿಗೆ 720 ಔಟ್ ಆಫ್ 720 ಸಿಕ್ಬಿಟ್ಟಿದೆ, 700 ಎಬೋ ಸಹ ಸಿಕ್ಬಿಟ್ಟಿದೆ ಅಲ್ವಾ? ಸೊ ಇಟ್ಸ್ ವೆರಿ ಕಾಂಪಿಟೇಟಿವ್ ದಿಸ್ ಟೈಮ್. ಸೊ ಅದಕ್ಕೋಸ್ಕರ ಫಸ್ಟ್ ಐ ಟೆಲ್ ಯು, ನಿಮಗೆ ಅ ಪರ್ಟಿಕ್ಯುಲರ್ ಸ್ಕೋರ್ ಸಿಕ್ಕಿದ್ರೆ ವಾಟ್ ವುಡ್ ಬಿ ಯೋರ್ ರ್ಯಾಂಕ್ ಅಂತ. ಯಾಕಂದ್ರೆ ಪ್ರತಿಯೊಂದು ಕಾಲೇಜಲ್ಲೂ ಎಸ್ಪೆಷಲಿ ಟಾಪ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಇಷ್ಟಿಷ್ಟು ರ್ಯಾಂಕ್ ಬಂದವರನ್ನ ತಗೊಳ್ಳೋದು ಅಂತ ಇರುತ್ತೆ. ಸೊ ವಿ ವಿಲ್ ಬಿ ಸೀಯಿಂಗ್ ದ ರ್ಯಾಂಕ್ ವರ್ಸಸ್ ಸ್ಕೋರ್ ಆಫ್ ದಿಸ್ ಇಯರ್ ಅಂಡ್ ಪ್ರೀವಿಯಸ್ ಇಯರ್. ಯಾಕಂದ್ರೆ ನಾವು ಈಗ ಇನ್ನೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲಿಲ್ಲ. ಸೊ ಬೇಸ್ಡ್ ಅಪಾನ್ ದ ಪ್ರೀವಿಯಸ್ ಇಯರ್ ಓನ್ಲಿ ವಿ ಕ್ಯಾನ್ ಡಿಸೈಡ್ ಅಲ್ವಾ ಎಷ್ಟು ಸ್ಕೋರ್ ಸೇಫ್ ಟು ಎಂಟರ್ ಇನ್ ಟು ಅ ಪರ್ಟಿಕ್ಯುಲರ್ ಕಾಲೇಜ್ ಅಂತ. ಸೊ ರ್ಯಾಂಕ್ ಕಂಪ್ಯಾರಿಸನ್ ಆಫ್ 2023 ವರ್ಸಸ್ 2024. ಸೊ ಈ ಸಲ 720 ಔಟ್ ಆಫ್ 720 ಸಿಕ್ದವರಿಗೆ AR1 ಅಂತ ಕರಿತೀವಿ ಅಲ್ವಾ? ಸೊ ಅದೇ ತರ ಲಾಸ್ಟ್ ಇಯರ್ ಸಹ ಇಟ್ಸ್ ದ ಸೇಮ್ ಸ್ಕೋರ್. ಯಾಕಂದ್ರೆ ದೇರ್ ಇಸ್ ನೋ ಮೋರ್ ಸ್ಕೋರ್ ದಟ್ ಯು ಕ್ಯಾನ್ ಗೆಟ್ ಆಫ್ಟರ್ 720. ಇಟ್ಸ್ ಹೈಯೆಸ್ಟ್ ಸ್ಕೋರ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಸೇಮ್ AR1 ಇವರಿಬ್ರು ಸಹ. ಆದ್ರೆ ನೆಕ್ಸ್ಟ್ ನೀವು ನೋಡಿ, 715 ಬಂದವರಿಗೆ ಲಾಸ್ಟ್ ಇಯರ್ ದೇಯರ್ ರ್ಯಾಂಕ್ ವಾಸ್ 19. ಈ ವರ್ಷ ಸೇಮ್ ಸ್ಕೋರ್ ರ್ಯಾಂಕ್ ಇಸ್ 225. 705 ಇದೆಲ್ಲ ಚೆನ್ನಾಗಿರೋ ಸ್ಕೋರ್ ಅಂತ ಅರ್ಥ ಅಲ್ವಾ? ಲಾಸ್ಟ್ ಇಯರ್ 172 ರ್ಯಾಂಕ್ ಬಂದಿತ್ತು, ಈ ಸಲ 5 ಪಟ್ಟು ಜಾಸ್ತಿ ರ್ಯಾಂಕ್ ನೋಡಿ, 542 ರ್ಯಾಂಕ್ ಬಂದಿದೆ ಸೇಮ್ ಸ್ಕೋರ್ ಅನ್ನ ಪಡ್ಕೊಂಡವರಿಗೆ. ಅಂಡ್ 700 ಇದ್ದವರಿಗೆ ನೋಡಿ, ಬರೀ 5 ಮಾರ್ಕ್ ಡಿಫರೆನ್ಸ್ ಅಲ್ಲಿ ಎಷ್ಟೊಂದು ಬದಲಾವಣೆನ ನೋಡ್ಬೋದು ನಾವು. 1500 1200 ಏನು ಡಿಫರೆನ್ಸ್ ಅನ್ನ ನೋಡಬಹುದು ಅಲ್ವಾ? ಸೊ ಲಾಸ್ಟ್ ಇಯರ್ 700 ಸ್ಕೋರ್ ಅನ್ನ ಪಡ್ಕೊಂಡವರಿಗೆ 347 ರ್ಯಾಂಕ್ ಆಗಿತ್ತು, ಈ ಸಲ 2250. 685 ಪಡ್ಕೊಂಡವರಿಗೆ 1284 ಆಗಿತ್ತು, ಈ ಸಲ 6777. ಅಂದ್ರೆ ನೀವು ಚೆನ್ನಾಗಿರೋ ಟಾಪ್ 3 ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕಕ್ಕೆ ಎಂಟರ್ ಆಗಬೇಕು ಅಂತಂದ್ರೆ ಯೋರ್ ಸ್ಕೋರ್ ಶುಡ್ ಬಿ ಅರೌಂಡ್ above 690. Okay, I guess I have predicted very similar number, but yeah, this should be your score. ನಂತರ 675 ಪಡ್ಕೊಂಡವರಿಗೆ 2356 ಆಗಿತ್ತು ಲಾಸ್ಟ್ ಇಯರ್, ಈ ಸಲ 11600 ರ್ಯಾಂಕ್ ಆಗಿದೆ. 675 ಅನ್ನ ಪಡ್ಕೊಂಡವರಿಗೆ ಕಾಂಪಿಟೇಷನ್ ತುಂಬಾನೇ ಜಾಸ್ತಿ ಆಗಿದೆ, ಕಟ್ ಆಫ್ ಜಾಸ್ತಿ ಆಗಿದೆ. 665 ಅನ್ನ ಪಡ್ಕೊಂಡ್ರಿಗೆ ಲಾಸ್ಟ್ ಟೈಮ್ 380 300 ಅಂಡ್ 3893 ಇತ್ತು, ಈ ಸಲ 17800 ಆಗಿದೆ ರ್ಯಾಂಕು. 630 ಪಡ್ಕೊಂಡವರಿಗೆ 14184, ಈ ಸಲ 48600. 615 ಅನ್ನ ಪಡ್ಕೊಂಡವರಿಗೆ 21102 ಆಗಿತ್ತು, ಈ ಸಲ 65000. 605 ಅನ್ನ ಪಡ್ಕೊಂಡವರಿಗೆ ಲಾಸ್ಟ್ ಇಯರ್ 26485 ಆಗಿತ್ತು, ಈ ಸಲ 76000 ರ್ಯಾಂಕ್ ಆಗ್ಬಿಟ್ಟಿದೆ ನೋಡಿ. ಸೊ ಏನ್ ಗೊತ್ತಾಗುತ್ತೆ ನಮಗೆ ಇದರಿಂದ ಅಂದ್ರೆ, ಪ್ರತಿ ವರ್ಷ ಹೋಗ್ತಿದ್ದ ಹಾಗೆ 2-3 ಲ್ಯಾಕ್ ಜಾಸ್ತಿ ಜನ ನೀಟ್ ಎಕ್ಸಾಮ್ ಅನ್ನ ಬರೀತಾರೆ ಅಂಡ್ ಕಟ್ ಆಫ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಸೊ ಡ್ರಾಪ್ ಅನ್ನ ತಗೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಸೊ ಇಫ್ ಯು ವಾಂಟ್ ಟು ಟೇಕ್ ಅ ಡ್ರಾಪ್, ಐ ಹೋಪ್ ಯು ನೋ ದ್ಯಾಟ್ ನಮ್ಮ ಏನು ಪ್ಯೂರ್ ಇಂಗ್ಲಿಷ್ ಅಲ್ಲಿ ನಾವು ಯಕೀನ್ NEET 2025 ಇನ್ ಪ್ಯೂರ್ ಇಂಗ್ಲಿಷ್ ಅಂತ ಹೇಳುವಂತಹ ಬ್ಯಾಚ್ ಅನ್ನ ಲಾಂಚ್ ಮಾಡಿದ್ದೇವೆ. ಸೊ ಯು ಕ್ಯಾನ್ ವಾಚ್ ದೋಸ್ ಕ್ಲಾಸಸ್ ಅಂಡ್ ದ ಪ್ರೈಸ್ ಇಸ್ ಜಸ್ಟ್ 3999. ಓಕೆ, ನಾವು ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ನಾನು ಕೆಲವು ಕಾಲೇಜಸ್ ಅನ್ನ ತೋರಿಸ್ತೀನಿ. ಅದರ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಕೋರ್, ನೀಟ್ ಸ್ಕೋರ್ ಅಥವಾ ಕ್ಲೋಸಿಂಗ್ ರ್ಯಾಂಕ್ ಏನಾಗಿತ್ತು ಅಂತ ತೋರಿಸ್ತೇನೆ. ಓಕೆ, ಸೊ ಐ ಆಮ್ ಹೈಲೈಟಿಂಗ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಸೊ ಸೇಫ್ ಸ್ಕೋರ್ ಅಂದ್ರೆ ನೀವು ಜನರಲ್ ಮೆರಿಟ್ಗೆ ಬಿಲಾಂಗ್ ಆಗಿದ್ದಲ್ಲಿ, GM ಆಗಿದ್ದಲ್ಲಿ, ಸೇಫ್ ಸ್ಕೋರ್ ಯಾವುದು ಮ್ಯಾಮ್ ಟು ಎಂಟರ್ ಇನ್ ಟು ಟಾಪ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ ಅಂತ ಕೇಳಿದ್ರೆ, ಐ ವಿಲ್ ಟೆಲ್ ಯು ದ ಸೇಫ್ ಸ್ಕೋರ್ ಇಸ್ 650 above to 700. ಸೊ ಇದು ಸೇಫ್ ಸ್ಕೋರ್. 700 ಇಂದ ಜಾಸ್ತಿ ಬಂದ್ರೆ ಗ್ರೇಟು. ಸೊ ದಿಸ್ ಇಸ್ ಅ ಸೇಫ್ ಸ್ಕೋರ್ ಸ್ಟೇಟ್ ಕೋಟಾದಲ್ಲಿ ಇಫ್ ಯು ವಾಂಟ್ ಟು ಎಂಟರ್ ಇನ್ ಟು ಟಾಪ್ ಕಾಲೇಜಸ್ ಆಫ್ ಕರ್ನಾಟಕ, ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ. ಸೊ ಕೆಲವು ಕಾಲೇಜಸ್ ಅನ್ನ ನಾನು ಹಾಕಿದ್ದೇನೆ.
ಇದರಲ್ಲಿ ಪ್ರೈವೇಟು ಇದೆ, ಗೌರ್ಮೆಂಟು ಇದೆ. ಸೊ ನಿಮಗೆ ಗೊತ್ತು ತುಂಬ ಎಲ್ಲ ಹೆಚ್ಚಿನ ಪ್ರೈವೇಟ್ ಕಾಲೇಜಸಲ್ಲಿ, ಎಲ್ಲ ಪ್ರೈವೇಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಸೀಟ್ ಸಹ ಇರುತ್ತೆ. ಸೊ ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ನಾನು ಕೆಲವು ಕಾಲೇಜಸನ್ನು ಡೆಫಿನೆಟ್ಲಿ ಟಾಪ್ ಕಾಲೇಜಸ್ ಅಲ್ಲಿ ಬಿ ಕವರಿಂಗ್, ದಟ್ ಇಸ್ ಏನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಕವರ್ ಮಾಡ್ಲಿಕ್ಕಿದ್ದೀನಿ. ಆ್ಯಂಡ್ ಕೆಲವು ಪ್ರೈವೇಟ್ ಕಾಲೇಜನ್ನು ಸಹ ನಾನು ಕವರ್ ಮಾಡ್ಲಿಕ್ಕಿದ್ದೀನಿ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಳೂರ್. ಸೊ ಕ್ಲೋಸಿಂಗ್ ರ್ಯಾಂಕ್ 57,000 ಆಗಿತ್ತು. ಸ್ಕೋರ್ ನೋಡಿ 538 ಆಗಿತ್ತು ಜನರಲ್ಲಿಗೆ. OBC SC ನೀವು ನೋಡಬಹುದು ಇಲ್ಲಿ ರ್ಯಾಂಕ್ ಸ್ಕೋರ್ ಎಲ್ಲ ಎಷ್ಟು ಅಂತ. ಓಕೆ, ಸೊ ಪ್ರೈವೇಟನ್ನು ನಾನು ಹೈಲೈಟ್ ಮಾಡೋದಿಲ್ಲ, ಪ್ರೈವೇಟ್ ಸೀಟನ್ನು. ಗೌರ್ಮೆಂಟ್ ಸೀಟನ್ನು ಹೈಲೈಟ್ ಮಾಡುವಂಥದ್ದು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಚೆನ್ನಾಗಿರೋ ಕಾಲೇಜ್ ಇದು ಸಹ. ಸೊ ಜನರಲ್ ಏನು ರ್ಯಾಂಕ್ ಎಷ್ಟಾಗಿತ್ತು ಲಾಸ್ಟ್ ಇಯರ್ ಇದು ಬೇಸಿಕಲಿ 42,000 ಆಗಿತ್ತು. ಸೊ ಸ್ಕೋರ್ 560. ಸೊ 42,000 ರ್ಯಾಂಕ್ ಬೇಕಾದರೆ ಈ ಸಲ ಎಷ್ಟು ನಾವು ಏನು ಸ್ಕೋರ್ ಮಾಡಿರಬೇಕು ಅಂತ ಗೊತ್ತಿರಬೇಕು ಅಲ್ವಾ. 42,000 ಅಂದರೆ ಇಟ್ ವಿಲ್ ಕಮ್ ಬಿಟ್ವೀನ್ ಹಿಯರ್. ಸೊ ಪ್ರೈವೇಟ್ ಕಾಲೇಜಿಗೂ ನೀವು ಎಂಟರ್ ಆಗಬೇಕಾದ್ರೆ ನಿಮ್ಮ ಸ್ಕೋರ್ 600 ಎಬೋ ಅಂತೂ ಇರಲೇಬೇಕು ಅಲ್ವಾ. ದಟ್ ಈಸ್ ವಾಟ್ ವಿ ಕ್ಯಾನ್ ಮೇಕ್ ಔಟ್ ಹಿಯರ್. ಫೈನ್. ನೆಕ್ಸ್ಟ್ ಆಕಾಶ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ ದೇವನಹಳ್ಳಿಯಲ್ಲಿ. ಸೊ ಇದರ ಜನರಲ್ಲಿಗೆ ನಾನು ಹೇಳುವಂಥದ್ದು ಸ್ಕೋರ್ 524 ಆಗಿತ್ತು ಲಾಸ್ಟ್ ಇಯರ್. ರ್ಯಾಂಕ್ ನೋಡಿ 67,293. ಸೊ ಬೇಸಿಕಲಿ ಯು ಹ್ಯಾವ್ ಟು ಸಿ ದ ರ್ಯಾಂಕ್. ಈ ರ್ಯಾಂಕಿಗೆ ಎಷ್ಟು ಸ್ಕೋರ್ ಅಂತ ನೋಡಿಕೊಂಡು ಆ ಸ್ಕೋರ್ ನಿಮ್ಮದಾಗಿದ್ದಲ್ಲಿ ಯು ಕ್ಯಾನ್ ಎಂಟರ್ ಇನ್ ಟು ಸಚ್ ಕಾಲೇಜಸ್. ಆ್ಯಂಡ್ ದೆನ್ ವಿ ಆರ್ ಕಮಿಂಗ್ ಟು ಅವರ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ದಿಸ್ ಇಸ್ ದ ಟಾಪ್ ಕಾಲೇಜ್ ಆಫ್ ಕರ್ನಾಟಕ, ನಿಮಗೆಲ್ಲರಿಗೂ ಗೊತ್ತು ಅಲ್ವಾ. ಸೊ ಲಾಸ್ಟ್ ಇಯರ್ ಕ್ಲೋಸಿಂಗ್ ರ್ಯಾಂಕ್ ವಾಸ್ 4,430. ಚೇಂಜಸ್ ಇರ್ಬೋದು ಖಂಡಿತವಾಗಿಯೂ, ಯಾಕಂದರೆ ನಾನು ಒಂದು PDF ಇಂದ ತಗೊಂಡಿರುವಂಥದ್ದು ಈ ಡಾಟಾ. ಓಕೆ, ಸೊ 4,430 ವಾಸ್ ದ ರ್ಯಾಂಕ್. ಸ್ಕೋರ್ ವಾಸ್ 647. ಸೊ ಈ ಸಲ ಎಷ್ಟು ಬರಬೇಕು ಕ್ಲೋಸಿಂಗ್ ಅಂದರೆ ಮಿನಿಮಮ್, ಕಮ್ಮಿ ಅಂದರೆ ಜಾಸ್ತಿ, ಆ್ಯಕ್ಚುಲಿ ಜಾಸ್ತಿಯನ್ನು ನೋಡಬೇಕಾಗಿರುವಂಥದ್ದು. ಕಮ್ಮಿ ಅಂದರೆ 4,000 ರ್ಯಾಂಕ್ ಬಂದಿರಬೇಕು. 4,000 ರ್ಯಾಂಕ್ ಬರಬೇಕಾದ್ರೆ ಎಷ್ಟು ಸ್ಕೋರ್ ಇರಬೇಕು ನಿಮ್ಮದು? 4,000 ರ್ಯಾಂಕ್ ಬರಬೇಕಾದ್ರೆ ನಿಮ್ಮ ಸ್ಕೋರ್ ಶುಡ್ ಬಿ ಬಿಟ್ವೀನ್ 685 to 700. ಅಂದರೆ ಅರೌಂಡ್ ಏನು 690 to 700 ನಿಮ್ಮ ಸ್ಕೋರ್ ಇದ್ದರೆ ಯು ಆರ್ ಏಬಲ್ ಟು ಗೆಟ್ ದ್ಯಾಟ್ ಮೆನಿ ರ್ಯಾಂಕ್, ದ್ಯಾಟ್ ಮಚ್ ಆಫ್ ರ್ಯಾಂಕ್. ಸೊ ಕಟ್ ಆಫ್ ತುಂಬಾ ಜಾಸ್ತಿ ಆಗಿದೆ ಅಲ್ವಾ. ನೆಕ್ಸ್ಟ್ ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಲಾಸ್ಟ್ ಇಯರ್ ಕ್ಲೋಸಿಂಗ್ rank was 29,492 and the score was 581. and as I told you before, rank is more important. ರ್ಯಾಂಕಿಗೆ ತಕ್ಕ ಸ್ಕೋರನ್ನು ಪಡ್ಕೊಂಡಿರಬೇಕು. BGS ಗೌರ್ಮೆಂಟ್ ಸೀಟ್ ನೀವು ನೋಡಿದ್ರೆ 45,000 ರ್ಯಾಂಕ್ ಇರಬೇಕು. ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೀದರ್ 40,000 ರ್ಯಾಂಕ್ ಇರಬೇಕು. ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಟಾಪ್ ಕಾಲೇಜ್ ಏನು ಇದೊಂದು 17,000 ರ್ಯಾಂಕ್ ಇರಬೇಕು. ಸಿಕ್ಕಾಪಟ್ಟೆ ಜಾಸ್ತಿ ಸ್ಕೋರ್ ಸಹ ಇರಬೇಕು ಅಲ್ವಾ, ಯಾಕಂದರೆ ಆಗಲೇ ಲಾಸ್ಟ್ ಇಯರೇ 606, ಈ ಸಲ ಇನ್ನೂ ಜಾಸ್ತಿ. ಆ್ಯಂಡ್ ದೆನ್ ವಿ ಹ್ಯಾವ್ ಗಾಟ್, ಸೊ ಮಕ್ಕಳೇ ನಾನಿಲ್ಲಿ ಬೇರೆ ಬೇರೆ ಏನು SC ST ಅವರ ಸ್ಕೋರ್ ಸಹ ಹಾಕಿದ್ದೇನೆ. ಸೊ ಯು ಕ್ಯಾನ್ ಸಿ. ಸೊ ನಾನು ಎಲ್ಲವೂ ಹೇಳ್ತಾ ಹೋದರೆ ಇಟ್ ವಿಲ್ ಬಿ ಟೂ ಮಚ್, ಇಟ್ಸ್ ಟೈಮ್ ವೇಸ್ಟ್ ಫಾರ್ ಯು. ಸೊ ಅದಕ್ಕೆ ನಾನು ಬರೀ ಜನರಲ್ನವ್ರದ್ದು ಮಾತ್ರ ಹೇಳ್ತಾ ಇದ್ದೇನೆ. ಉಳ್ದವರ ಸ್ಕೋರ್ ನೀವು ರ್ಯಾಂಕ್ ನೀವು ನೋಡ್ಕೊಳ್ಬಹುದು. ಚಾಮರಾಜ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಚಾಮರಾಜನಗರ 50,000 ಇರಬೇಕು ರ್ಯಾಂಕು. BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ ಗೌರ್ಮೆಂಟ್ ಸೀಟ್ ಬೇಕಾದ್ರೆ 45,000 ಅರೌಂಡ್ ಇರಬೇಕು ನಿಮ್ಮ ರ್ಯಾಂಕ್. ಚಂದ್ರಮ್ಮ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಹುಬ್ಳಿ 65,000 ಇರಬೇಕು ನಿಮ್ಮ ರ್ಯಾಂಕು. ಕ್ಲೋಸಿಂಗ್ ರ್ಯಾಂಕ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ESI ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಗೌರ್ಮೆಂಟ್ ಕಾಲೇಜ್ ಇದು 24,000 24.938. ಸೊ ಈ ಥರದ ಈ ರ್ಯಾಂಕನ್ನು ಪಡ್ಕೊಂಡಿರಬೇಕು. ಗುಲ್ಬರ್ಗಾದ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಇಲ್ಲಿ ನೀವು ಎಂಟರ್ ಆಗಬೇಕಾದ್ರೆ 56,000 ಅರೌಂಡ್ ಇರಬೇಕು ನಿಮ್ಮ ರ್ಯಾಂಕು. ಫಾದರ್ ಮುಲ್ಲರ್ ಪ್ರೈವೇಟು 28,000 ಅರೌಂಡ್ ಇರಬೇಕು ನಿಮ್ಮ ರ್ಯಾಂಕ್ ಗೌರ್ಮೆಂಟ್ ಸೀಟ್ ಬೇಕಾದರೆ. ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 41,885 ಇರಬೇಕು ರ್ಯಾಂಕು. ಲಾಸ್ಟ್ ಇಯರ್ ಇದು. ಸೊ ಈ ಸಲ ಇಟ್ ವಿಲ್ ಬಿ ಅರೌಂಡ್ ದ್ಯಾಟ್ ಓನ್ಲಿ ಅಲ್ವಾ. ಸ್ಕೋರ್ ಇಸ್ ಮೋರ್, ಯು ಹ್ಯಾವ್ ಟು ಗೆಟ್ ಮೋರ್ ಸ್ಕೋರ್. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಲಬುರ್ಗಿಯಲ್ಲಿರುವಂಥದ್ದು 31,000 ಅರೌಂಡ್ ಇರಬೇಕು ನಿಮ್ಮ ರ್ಯಾಂಕ್.
ಆ್ಯಂಡ್ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚೆನ್ನಾಗಿರೋ ಕಾಲೇಜ್, ಇದೆಲ್ಲ ಗೌರ್ಮೆಂಟ್ ಕಾಲೇಜ್ ನಾನು ಹೈಲೈಟ್ ಮಾಡ್ತಾ ಇರುವಂಥದ್ದು. 30,000 ಇರಬೇಕು ನಿಮ್ಮ ರ್ಯಾಂಕ್. ಸೊ ಲಾಸ್ಟ್ ಇಯರ್ ಸ್ಕೋರ್ ವಾಸ್ 580, ಈ ಸಲ ತುಂಬ ಜಾಸ್ತಿ ಆಗಿದೆ, ನಿಮಗೆಲ್ಲರಿಗೂ ಗೊತ್ತು. ಬೆಳಗಾಂನ ಒಂದು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ 36,000 ರ್ಯಾಂಕನ್ನು ಪಡ್ಕೊಂಡಿರಬೇಕು ಟು ಎಂಟರ್ ಇನ್ ಟು ಕ್ಲೋಸಿಂಗ್ ರ್ಯಾಂಕ್ ಅದಲ್ಲ. JSS ಮೆಡಿಕಲ್ ಕಾಲೇಜ್ ಮೈಸೂರು ಗೌರ್ಮೆಂಟ್ ಸೀಟ್ ಬೇಕಾದ್ರೆ 19,000 ಅರೌಂಡ್ ಇರಬೇಕು, ಚೆನ್ನಾಗಿರೋ ಕಾಲೇಜ್. ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಟೆಕಲ್ ಗೌರ್ಮೆಂಟ್ ಸೀಟಲ್ಲಿ ಬೇಕಾದ್ರೆ 68,000. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹುಬ್ಳಿ 15,000 ರ್ಯಾಂಕು. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾರವಾರ 54,000 ರ್ಯಾಂಕ್ ಅರೌಂಡ್. ಕಸ್ತೂರ್ಬಾ KMC ಮೆಡಿಕಲ್ ಕಾಲೇಜ್ 12,000 ರ್ಯಾಂಕ್, ಚೆನ್ನಾಗಿರೋ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಾಲೇಜ್. ಎಲ್ಲಿಂದೆಲ್ಲ ಬರ್ತಾರೆ ಈ ಕಾಲೇಜಿಗೆ? KMC ಮಂಗಳೂರು. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಕೋಯಿಮ್ಸ್ ಬ್ಯಾಂಗ್ಳೂರ್ ಅಂತ ಕರಿತೀವಿ, ಇಲ್ಲಿ ಪ್ರೈವೇಟು ಇದೆ ಗೌರ್ಮೆಂಟು ಇದೆ. ಸೊ ಗೌರ್ಮೆಂಟ್ ಸೀಟ್ ಬೇಕಾದ್ರೆ 26,000 ಇರಬೇಕು ಅರೌಂಡ್ ರ್ಯಾಂಕ್. ಎಕ್ಸಾಕ್ಟ್ ಆಗಿ ಎಷ್ಟು ರ್ಯಾಂಕ್ ಅಂತ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಯು ಕ್ಯಾನ್ ಮೇಕ್ ಔಟ್. ನೆಕ್ಸ್ಟ್ ಕೊಡಗು ಕೋಯಿಮ್ಸ್, ನನ್ನ ತಮ್ಮ ಕಲಿತಾ ಇರುವಂತಹ ಕಾಲೇಜ್. ಸೊ ವಾಟ್ ಹಿ ಟೋಲ್ಡ್ ವಾಸ್ 650 ಎಬೋ ಬೇಕು ಅಮ್ಮ, ಅಕ್ಕ ಈ ನಮ್ಮ ಕಾಲೇಜಿಗೆ ಸಲ ಎಂಟರ್ ಆಗಬೇಕಾದ್ರೆ ಅಂತ ಹೇಳ್ತಾ ಇದ್ದೆ, 650 ಎಬೋ ಬೇಕು ಅಂತ. ಸೊ ದಿಸ್ ಟೈಮ್ ಐ ನೋ ಎಕ್ಸಾಕ್ಟ್ ಬಿಕಾಸ್ ಈ ಸೈಡ್ 650 ಎಬೋ ಇರಬೇಕು ಈ ಸಲ. ರ್ಯಾಂಕ್ ಇಸ್ ಅರೌಂಡ್ 46,000. ಕೊಪ್ಪಳ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಪ್ಪಳ್ 52,000 ರ್ಯಾಂಕ್ ಅರೌಂಡ್. KS ಹೆಗ್ಡೆ ಮೆಡಿಕಲ್ ಕಾಲೇಜ್ ಮಂಗಳೂರು 31,000 ಇರಬೇಕು ಗೌರ್ಮೆಂಟ್ ಸೀಟ್ ಬೇಕಾದ್ರೆ. KVG ಮೆಡಿಕಲ್ ಕಾಲೇಜ್ ಇಲ್ಲಿ 61,000 ಇರಬೇಕು ರ್ಯಾಂಕು ಮೆಡಿಕಲ್ ಸೀಟ್, ಗೌರ್ಮೆಂಟ್ ಮೆಡಿಕಲ್ ಸೀಟ್ ಬೇಕಾದ್ರೆ. ಮಹದೇವಪ್ಪ ರಾಂಪುರ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾ 58,000, ಇದು ಪ್ರೈವೇಟ್ ಸಹ ಇದೆ ಇಲ್ಲಿ. ಆ್ಯಂಡ್ ದೆನ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 23,000 ರ್ಯಾಂಕ್ ಇರಬೇಕು ಅರೌಂಡ್. MS ರಾಮಯ್ಯ 17,000, ಗೌರ್ಮೆಂಟು ಇದೆ ಪ್ರೈವೇಟು ಇದೆ. MVJ ಮೆಡಿಕಲ್ ರಿಸರ್ಚ್ ಹೊಸಕೋಟೆಯ ಕಾಲೇಜ್ 53,000 ರ್ಯಾಂಕ್. ಮೈಸೂರು MMCRI ಮೈಸೂರು, ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ ಟಾಪ್ ಕಾಲೇಜ್ ಆಫ್ ಒನ್ ಆಫ್ ದ ಟಾಪ್ ಕಾಲೇಜ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಫ್ ಕರ್ನಾಟಕ 8,000 ರ್ಯಾಂಕ್ ಇರಬೇಕು ಅರೌಂಡ್. ಲಾಸ್ಟ್ ಇಯರೇ 630 ಇರಬೇಕಾಗಿತ್ತು, ಈ ಸಲ ಇನ್ನೂ ಜಾಸ್ತಿ. ರಾಯಚೂರಿದು, ಇದು ಗೌರ್ಮೆಂಟ್ ಅಲ್ಲ ಪ್ರೈವೇಟು. ಸೊ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರು ಗೌರ್ಮೆಂಟ್ ಕಾಲೇಜ್ ಇದೆ ಇಲ್ಲೊಂದು, 42,000 ರ್ಯಾಂಕ್ ಇರಬೇಕು ಟು ಎಂಟರ್ ಇನ್ ಟು ದಿಸ್. ಆ್ಯಂಡ್ ದೆನ್ ವಿ ಹ್ಯಾವ್ ಗಾಟ್ ಶಿವಮೊಗ್ಗದಲ್ಲಿ ಇರುವಂತಹ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಎಂಟರ್ ಆಗಬೇಕಾದ್ರೆ 28,000 ರ್ಯಾಂಕನ್ನು ಪಡ್ಕೊಂಡಿರಬೇಕು ಅರೌಂಡ್. ಸೇಂಟ್ ಜಾನ್ಸ್, ಇದು ಸಹ ಒಂದು ಚೆನ್ನಾಗಿರೋ ಕಾಲೇಜ್, ಪ್ರೈವೇಟ್ ಸಹ ಇದೆ ಇಲ್ಲಿ, 34,000 ಇರಬೇಕು ಅರೌಂಡ್ ರ್ಯಾಂಕು, ರೈಟ್. ಸೊ ಪ್ರೈವೇಟನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ ಬಿಕಾಸ್ ಯು ಕ್ಯಾನ್ ಮೇಕ್ ಔಟ್ ಇಫ್ ಯು ವಾಂಟ್ ಟು ನೋ ಅಲ್ವಾ. ಸೊ ಎಲ್ಲ ಮಕ್ಕಳ ಏಮ್ ಏನು? ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ವಾ, ಹೆಚ್ಚಿನ ಮಕ್ಕಳದು ಅಟ್ಲೀಸ್ಟ್. ಸೊ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಇದು 23,000 ಇರಬೇಕು ರ್ಯಾಂಕ್ ಅರೌಂಡ್. ಯನಪೋಯದಲ್ಲಿ 47,000. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ರ್ಯಾಂಕ್ ದಟ್ ಸ್ಟೂಡೆಂಟ್ ಶುಡ್ ಬಿ ಗೆಟಿಂಗ್. ಸ್ವಲ್ಪ ಚೇಂಜಸ್ ಇರ್ಬೋದು ಇದರಲ್ಲಿ, ಡೆಫಿನೆಟ್ಲಿ ದೇರ್ ವಿಲ್ ಬಿ ಚೇಂಜಸ್. ಸೊ ನಂಗೊಂದು PDF ಸಿಕ್ಕಿತ್ತು, ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಸೇಫ್ ಸ್ಕೋರ್ ಏನು ಅಂತ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, 650 ಎಬೋ ಇಸ್ ದ ಸೇಫ್ ಸ್ಕೋರ್ ಟು ಎಂಟರ್ ಇನ್ ಟು ಅ ಡೀಸೆಂಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆರ್ ಟು ಗೆಟ್ ಅ ಡೀಸೆಂಟ್ ಗೌರ್ಮೆಂಟ್ ಸೀಟ್ಸ್ ಇನ್ ಡೀಸೆಂಟ್ ಕಾಲೇಜ್. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಆಲ್ ದ ಬೆಸ್ಟ್. ಚೆನ್ನಾಗಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಏನಾಯಿತು ಅದಾಗಿ ಹೋಗಿದೆ. ಡ್ರಾಪ್ ತಗೊಳ್ಬೇಕಾದ್ರೆ 10 ಸಲ ಯೋಚನೆ ಮಾಡಿ, ಯಾಕಂದರೆ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಕಟ್ ಆಫ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಇಫ್ ಯು ವಾಂಟ್ ಟು ಟೇಕ್ ಅ ಡ್ರಾಪ್, ಏಮ್ ಫಾರ್ ಫುಲ್ ಮಾರ್ಕ್ಸ್, 720 ಔಟ್ ಆಫ್ 720. ಇಲ್ಲ ಅಂದರೆ ನೋ. ಆ್ಯಂಡ್ ಮೈ ಸಜೆಷನ್ ಇಸ್ ಡೋಂಟ್ ಟೇಕ್ ಸೆಕೆಂಡ್ ಡ್ರಾಪ್, ಥರ್ಡ್ ಡ್ರಾಪ್ ಎಲ್ಲ, ಒಂದು ಡ್ರಾಪ್ ತಗೊಳ್ಳಿ, ಮುಗಿಸಿಬಿಡಿ ಅಲ್ಲಿಗೆ. ಇಲ್ಲ ಅಂದರೆ ಇಟ್ಸ್ ಓಕೆ, ದೆರ್ ಆರ್ ಅದರ್ so many good courses that you can get where you can make your career, your future ಅಲ್ವಾ. ಡಾಕ್ಟರ್ ಆದರೆ ಎಲ್ಲವೂ ಅಂತಲ್ಲ, ಎಷ್ಟೋ ಜನ ಡಾಕ್ಟರ್ಸ್ ಜಾಬ್ಲೆಸ್ ಸಹ ಇದ್ದಾರೆ. ತುಂಬ ಕಾಂಪಿಟೇಟಿವ್ ಫೀಲ್ಡ್ ಅದು ಸಹ. ಡಾಕ್ಟರ್ ಆದರೆ MBBS ಆದ್ಕೊಳ್ಳೆ ಮುಗಿಲಿಲ್ಲ, MD ಮಾಡಬೇಕು, ಅದಕ್ಕೆ PG ನೀಟ್ ಬರಿಬೇಕು, ಇನ್ನೇನೇನೋ ಬರಿಬೇಕು, ಇನ್ನೇನೋ ಹೋರಾಟಗಳಿದೆ ಅಲ್ವಾ. ಸೊ ಯೋಚನೆ ಮಾಡಿ, do you badly want to do MBBS? Do you badly want to become a doctor? If yes, then take a drop. Otherwise, it's okay. ನನ್ನ ತುಂಬ ಸ್ಟೂಡೆಂಟ್ಸಿಗೆ ನಾನು ಅದೇ ಸಜೆಷನ್ ಕೊಟ್ಟಿರೋವಂಥದ್ದು. ಆ್ಯಂಡ್ ಏನೇ ಡೌಟ್ ಇರಲಿ, ಯು ಕ್ಯಾನ್ ಆಸ್ಕ್ ಮೀ ಐದರ್ ಇನ್ ದ ಕಮೆಂಟ್ ಸೆಕ್ಷನ್ ಅಥವಾ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ಸ್ ಎಲ್ಲ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಆಲ್ರೆಡಿ. ಸೊ ನೀವು ಕನೆಕ್ಟ್ ಮಾಡಿ,
ಇಫ್ ಯು ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಏನು ಕೌನ್ಸಿಲಿಂಗ್ ರಿಲೇಟೆಡ್ ಇರಬಹುದು ಅಥವಾ ಕ್ವೆಶನ್ಸ್ ಇರ್ಬೋದು, ಸೊ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ಸೊ ಅಷ್ಟೇ, ದಟ್ ಇಸ್ ಆಲ್ ಫಾರ್ ಟುಡೇ. ಲೆಟ್ಸ್ ಮೀಟ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.